ಈ ರಾಣ ಪ್ರತಾಪನ ಹಬ್ಬರದ ಅಟ್ಟಹಾಸಕ್ಕೆ ವಿಕಾರವಾಗಿ ನಗು ಎಂದು ಈ ಕಥೆಯ ಲೇಖಕ ನನ್ನನ್ನು ಈ ನಾಟಕದಲ್ಲೇ ಸೃಷ್ಟಿಸಿದ್ದಾನೆ. ಈ ನನ್ನ ದಬ್ಬಾಳಿಕೆಯ ದೌರ್ಜನ್ಯ ಕಂಡು ಇಡೀ ಜಗತ್ತೇ ಹಲ್ಲೋಲ ಕಲ್ಲೋಲವಾಗಿದೆ. ಅಂತಹದರಲ್ಲಿ ಯಥಾಚಿತ್ ಆ ನನ್ನ ಪರಮ ಗೌರ್ಯದ ಆಜ್ಞೆಯ ಸುಳಿವೇ ಇಲ್ಲ. ಲೇ ಅಗ್ರೆ, ಈ ಪ್ರಪಂಚದಲ್ಲಿ ಅದೆಲ್ಲೇ ಅಡಗಿದರು ಮೂಲೆ ಮೂಲೆ ಹುಡುಕದೆ ಬಿಡಲಾರ ಈ ರಾಣ. ಬೇತಾಳದಂತೆ ಬೇಧಿಸಿ ನಿನ್ನನ್ನು ಇಂಚು ಇಂಚಾಗಿ ಕೊಚ್ಚು ಕೊಲ್ಲುವವರೆಗೂ ನನಗೆ ನೆಮ್ಮದಿ ಇಲ್ಲ. ಬಾರೋ ಬಾ, ನಿನಗೆ ಕಾದಿದೆ ಮರಣದ ದಾರೆ. ಅದೇ ಮಾತಾಗಿ ಏನಂತ ಶಾಸನ ದೈವ ಆಳೋಕೆ ಬಂದವನಿ ಮಾನಕ್ಕನ ವಂಶದವ, ಸಾಗರ ಜಯಿಸಿದ ಕೊಚ್ಚಾವಿ ವಂಶದವ, ಯಾರಿಗೂ ಹೆದರದ ಸಲಗವನೆ ಪಳಗಿಸಿದ ಇನ್ನೊಬ್ಬನ್ ಯೋಧನ ಮೂಗುಗ, ಮಹೋತ್ಸವ ಗೆದ್ದಂತ ರಕ್ಷಕ ಚಂಡಿಯ ಮಗ, ಮಂದಯಾರಿ ಮಲೆ ಏರಿ ಓಡವನೆ ಹಿಡಿಯುವನು ಬೆಂಗಾಡುವ ಮೇಲೆ ಉಳಿದರೆ ಆಡುವನು ಆರಂಭ ದೀಪಕ್ಕೆ ಭಯವನ್ನು ನೋಡುವನು ತರಬೇತಿ ಕೊಟ್ಟವನು ಒಬ್ಬನೇ ಒಬ್ಬ ವೀರನಿವ ನಮ್ಮ ಕಂಗ. ಮರಣ ಮರಣದ ಹಾದಿ ಹಿಡಿಸಲು, ಸಮಯದ ದಾರಿ ಹಿಡಿಸಲು ನನಗೂ ಗೊತ್ತಲ ಮರಿ. ಇನ್ನಂತಹ ಜೊಳ್ಳು ಕುಳ್ಳಿನ ಮಾತುಗಳಿಗೆ ಬೆದರುವ ಈ ಗಂಡಗಾರ ವಂಶದಲ್ಲಿ ಹುಟ್ಟಿರುವ ಗಂಡಗಯ ಗುಂಡಿಗೆ ಬಂದಿರುವ ಗಂಡ ಸಿರಿಸೇನ ಮಳ್ಳನ್ನ, ಏಳುಪಣ್ಣನ ವೆಂಕನ್ನ, ಐದನ್ನ ಸಿಂಹಾದ್ರಿಯ ಅಪ್ಪನ್ನ. ಲೇ ಅಗ್ರಿ, ಹೊರಬ ಕೋಟ ದೇವತನ ಸಾಗದ ಶಪಥ ನಾವೇನು నేను పత్తి విసిరిందే నీ కోసం నీ అబ్బ. బాల
ಕಾಲ ಬಲದಿಂದ ಬೆನ್ನೇರಿ ಬಂದರೆ ಕತ್ತು ತೆಗೆಯುವ ಹಮ್ಮಿರ ಜೈ ಚತುರ ಚಾಣಕ್ಯ. ಲೇ ಅಗ್ನಿ, ಲೇ ಅಗ್ನಿ, ಬಾಯಿ ಬಡವದಲ್ಲಿ ಬಡಾಯಿ ಕೊಚ್ಚಿಕೊಂಡರೆ ಅದು ಎಂದಿಗೂ ಸಾಧ್ಯವಿಲ್ಲ ಕಣೋ ನಾಯಿ. ಈ ನನ್ನ ಲೋಕದ ಅಧಿಪತಿಯ ಮುಂದೆ ಮಾತನಾಡುವ ಮನ್ಮಥ ಮಹಾರಾಜ, ಈ ರಾಜಾದಿರಾಜ ರಣಧೀರ. ಲೇ ಅಗ್ನಿ, ನನಗೆ ನಿನ್ನ ತೊಡಕ್ಕೆ ಸಮಾನ ಭಾವದ ಬತ್ತಳಿದು ನನ್ನನ್ನು ಮುಗಿಸಲು ಬಂದರೆ ಅಂದೇ ಮುಗಿಯಿತು ನಿನ್ನ ಅಂತ್ಯ. ನಾನು ಮಹಾರಾಷ್ಟ್ರಕ್ಕೆ ಹೋದ್ರೆ ಮಾಲೆ ಹಾಕ್ತಾರೆ, ಕೇರಳಕ್ಕೆ ಹೋದ್ರೆ ತಾಂಬೂಲ ಕೊಡ್ತಾರೆ, ತಮಿಳುನಾಡಿಗೆ ತಾಳಿ ಕೊಡ್ತಾರೆ, ಆಂಧ್ರಕ್ಕೆ ಹೋದ್ರೆ ಅಯ್ಯ ಒಚ್ಚಾಡು ಅಂತೇಳಿ 2 ಕೈ ಎತ್ತಿ ಮುಗಿತಾರೆ. ಅಂತಹದ್ರಲ್ಲಿ ಈ ನನ್ನ ಊರಲ್ಲಿ ಬಿಡ್ತೀನ. ನನ್ನನ್ನು ಕೆಣಕುವುದು ಒಂದೇ, ಮಲಗಿದ ಕಟ ಸರ್ಪವನ್ನು ಬಡಿದಪ್ಪಿಸುವುದು ಒಂದೇ. ಕೊಡಕ ఏదో వచ్చావా ఏదో వాగావా పోయావా కాదు, అడ్డంగా ఎదగేస్తా, జనాన్ని తొక్కేస్తా, నీ కవ్వ బలిసి తలకాయ ఎగరేస్తా, తలకాయ కోస్తా. ನನ್ನನ್ನು ಹಂತ ಮಾಡಲು ಬಂದರೆ ಅಂದೆ ಬೆಂಕಿಯ ಹುಂಡಿಗಳಂತೆ ಉರಿದುಂಬಿಸಿ ಬರೀ ನನ್ನ ಅಗ್ನಿಯ ತಾಪಕ್ಕೆ ಒಳಗಾಗಬೇಡ. ಬಾರಲ ಬಾ, ನೀನು ಗಂಡದೆಯ ಗುಂಡಿಗೆ ಹೊಂದಿರುವ ಗಂಡ ಸಾನಿ ನನ್ನ ಮುಂದೆ ನಿಂತು ತಡೆ ತಪ್ಪಿ ಮಾವಯ್ಯ ಮಾವಯ್ಯ ಮಾವಯ್ಯ, ನಿನ್ನ ಸವಾಲಿಗೆ ಬಂದು ಹಾಗಿದ್ರೆ ನಾನು ಇಲ್ಲಿವರೆಗೂ ಬರ್ತಾ ಇರ್ಲಿಲ್ಲ ಮಾವಯ್ಯ. ಏಯ್ ಚಂಡ, ನಿನ್ನಂತವರ ಚಂಡ ಪುಂಡರುಂಡವನ್ನು ಚಂಡನ ಚತುರ ಚಾಣಕ್ಯ, ಈ 8ನೇ ಪಂಟ ಬಾಹುಬಲಿಗಳ ಕಂಡ. ಲೇ ಅಗ್ನಿ, ನೀನು ಏನೇ ಸಕಲ ಕಾರ್ಯ ಮಾಡಿದರು ಎದೆ ಒಪ್ಪಿಸಿ ತೊಡಪಟ್ಟು ಎದುರಾಗಿ ನಿಲ್ಲುವ ವೀರ, ಈ ವೀರಾದಿ ವೀರ ರಣಧೀರ. ನಾನು ಒಂದೇ ಒಂದು ಸಲ ಮನಸ್ಸು ಮಾಡಿದರು ನಿನ್ನನ್ನು ನಿಂತಲ್ಲಿಯೇ ಕಲ್ಲಿನಿಂದ ಜಜ್ಜಿ ಕೊಂದೇ ಬಿಡಬಲ್ಲೆ. ಸುಮ್ಮನೆ ಬಿಡುತ್ತೇನೆ, ಹೊರಟು ಹೋಗ ಇಲ್ಲಿಂದ. ಈ ಬೊಪ್ಪುಲು ರಂಗಮಂದಿರಗಳ ಡೈಲಾಗು ನೀನೇ ಚಪ್ಪಾಲೆ. ಗುಳಿ ಮೆಟ್ಟಲಿನಿಂದ ಹಡ್ಕೊಂತಿನ ಬದುಕು ಚಪ್ಪ ಅತಿ ಚಂಡಾಲಂಗ ಹೊಂತಿಂದ ರಾಜ್ಯತನ ಕೊರಟ. లే రాణా, ఈ బొబ్బుల రంగమందిరం నుంచి నన్ను ఓడించవాడు కానీ, నాతోటి కట్టే మగాడు కానీ, ఇంకా ఈ సీమల ఎవడు పుట్టలేదరా నీ తల్లే. ಹೊರಟು ಹೋಗಲ್ಲ, ನಾನೇನು ಇಲ್ಲಿ ಬರೆಯಲಕ್ಕಣ. ಗಜಗಾತ್ರದ ಮದ ಒದಗಿಸಿದ ಮತ್ತಾನೆ ಅಂತಿರುವ ನನ್ನ ತೋಳಿನ ಬಲಕ್ಕೆ ಮೊದಲ ಬಲಿಯೇ ನೀನ. ನೀನು ಇನ್ನು ಯಾವ ಲೆಕ್ಕಲೋ ಬಚ್ಚ.
ನಾನು ಮನಸ್ಸು ಮಾಡಿ ಬಿಟ್ಟರೆ ಆ ಯಮ ಬೆಂಕಿ ಹಚ್ಚಿದರೆ ಬೂದಿ, ಈ ಅಗ್ನಿ ಕತ್ತಿ ಹಿಡಿದರೆ ಅಂದೆ ನಿನ್ನ ಸಮಾಧಿ. ಸಮಾಧಿ ಲೇ ಅಗ್ನಿ, ನನ್ನ ಸಮಾಧಿಯ ಕಟ್ಟುವ ಮೊದಲೇ ನಿನ್ನನ್ನು ಈ ಮಣ್ಣಿನಲ್ಲಿ ಮುಚ್ಚುವುದೇ ಈ ರಾಣನ ಗುರಿ. ಲೇ ಅಗ್ನಿ, ನಿನ್ನನ್ನು ಈಗಿಂದೀಗಲೇ ಚಟ್ಟ ಕಟ್ಟಿ ಸ್ಮಶಾನದ ಹಾದಿ ಹಿಡಿಸುವುದೇ ಈ ರಣವಿಕ್ರಮನ ಛಲ. ಏನು ಹಂಗೋಡ್ತಿದ್ಯಾ? ಸಾಕಾಯ್ತ? ಹಾಗಿರ್ಲಬೇಕು, ಹಾಗಬೇಕು ಅಂತ ಕರ್ಕೊಂಡು ಬಂದಿರೋದು. ನಿನ್ಗೆ ಪ್ರಮೋಷನ್ ಕೊಟ್ಟಿರೋದು ನಿನ್ ಡಿಪಾರ್ಟ್ಮೆಂಟ್. ರಾತ್ರಿ ಮತ್ತೆ ರೋಡ್ಗೆ ಪೋಸ್ಟಿಂಗ್ ಹಾಕ್ಸಿದ್ದ ನಾನ. ಮ್ಯಾಪ್ ಅದಿರ ನನ್ನ ಊರಿಗೆ, ಕರ್ನಾಟಕ ಮ್ಯಾಪ್ ಅದಿರ ನನ್ನ ಡಿಸ್ಟಿಕ್ ಕರೆಸಿ ನನಗೆ ಅವಮಾನ ಮಾಡಿದೀಯಲ್ಲ. ಹೀಗೇನ್ ಮಾಡ್ತೀಯ? ಇದು ನನ್ನೂರು, ನನ್ನ ಏರಿಯಾ. ನಮ್ಮ ಬೆಂಗಳೂರಲ್ಲಿ ಕುಡಿಕಿದ್ರೆ ಉಡುಪಿ, ಮಂಗಳೂರು ಅಂತ ನಡಗಾಗುತ್ತೆ. ಕೈಯೆತ್ತಿ ತಡ್ದ ಅಂದ್ರೆ ನಿಯಾಸ ಕೈಯಾಗುತ್ತೆ. ಇದು ಅಗ್ನಿಯ ಸಾಮ್ರಾಜ್ಯ. ಕೈಲಾಗದ ಚಂಡ ಈ ಜೀವವರವರೆಗೂ ಅದೆಂದಿಗೂ ಸಾಧ್ಯವಿಲ್ಲ ಕಣೋ ಪಚ್ಚ. ಬಾರಲ್ಲ ಬಾ. ಏಕೆ ಬಾಯಿ ಬಡಕಲಂತೆ ಬಡವೈಕ ಚಿಕ್ಕಳುತ್ತಿರುವೆ? ಬಾರ, ನೀನು ಗಂಡದೆಯ ಗುಂಡಿಗೆ ಹೊಂದಿರುವ ಗಂಡ ಸೇನೆ ನನ್ನ ಮುಂದೆ ನಿಂತು ತೊಡೆ ತಟ್ಟಿ ಮಾತನಾಡಲು ಪಚ್ಚ. ಸಾಹೇಬ್ರೆ ಬಿಡ್ರಿ ಕೈನ. ಈ ರೀತಿ ನಾನು ರಸ್ತೆಯಲ್ಲಿ ಯುದ್ಧಕ್ಕೆ ಸಿದ್ಧರಾಗಿರುವಿರಲ್ಲ. ನಿಮ್ಮಿಬ್ಬರ ಕೆಂಡ ಕರೆದ ವಿಷಯ ಪೊಲೀಸ್ ಆಫೀಸ್ಗೆ ತಿಳಿದು ಹೋಗಿದ್ರೆ ಇಷ್ಟೊತ್ತಿಗೆ ನಿಮ್ಮಿಬ್ಬರನ್ನು ಕತ್ತರಿಸಿ ಸಮಾಧಿ ಮಾಡುತ್ತಿದ್ದರು. ಬ್ಯಾಕಲ್ಲಿ ಗ್ಯಾಂಗು, ಕೈಯಲ್ಲಿ ಲಾಂಗಿದ್ರ ಸಾಲದು, ತಲೆಯಲ್ಲಿ ಬ್ಯಾಕಲ್ಲಿ ಗ್ಯಾಂಗು, ಕೈಯಲ್ಲಿ ಲಾಂಗಿದ್ರ ಸಾಲದು, ತಲೆಯಲ್ಲಿ ಮೂಳೆ ಎದಲ್ಲಿ ತಲೆಚ ಇರ್ಬೇಕು. ಪಚ್ಚ ಹುಚ್ಚಿನೇ ಅಟ್ಟಾಡ್ಸ್ಕೊಂಡು ಪಚ್ಚವನ್ನ ಪಕ್ಕಲ್ಲೇ ಕೂತ್ಕೊಂಡು ಯಾವನ್ನ ಬೇಕೋ ನೀನು ಗೊತ್ತೇನ. ಶಿವಾಜಿನಗರ ನಂದು, ಜಯನಗರ ನಿಂದು ಅಂತ ಬಾರ್ಡರ್ ಹಾಕೊಂಡು ಬಾಳ ನಾಯಿ ನೀನು. ಎನಿ ಏರಿಯಾ, ಎನಿ ಸ್ಟೇಟ್ 24 hours ಆಟ ಆಡೋರು ಹಣ ಇವನ್ನ. ನಿನಗೇಕೋ ಈ ಆಸೆ? ಮೂತಿಯ ಮೇಲೆ ಮೀಸೆ ಕೂಡ ಬಂದಿಲ್ಲ ಅಂತಹದರಲ್ಲಿ ನನ್ನನ್ನು ಕತ್ತರಿಸುವಯ? ನೀವು ಇಬ್ಬರಲ್ಲ ಕಣೋ, ನಿಮ್ಮಂತವರ 100 ಜನ ಬಂದರು ನನ್ನನ್ನು ಏನು ಮಾಡಲು ಸಾಧ್ಯ ಕಣೋ ನಾಯಿಗಳ. ಲೇ, నాది కాదంటేనే కొట్టితే ఇలా ఉంటే ఒక్కసారి ఊరు నాది, జనం నా వాళ్ళు, వంశం నాది, వాళ్ళ సమస్య నాదని కొట్టే 10 తరాలుగా నీ వంశంలో మగ బిడ్డ పుట్టాలంటేనే భయపడతాడు. నిలబడుతున్నా, ఈగలుతున్నా. ఇంకా ఈ ప్రాంతంలో నీ జెండా ఎగరనివను గెలకద్దు. ನೇರಣ ಜಗತ್ತಿಗೆ ಒಪ್ಪಾಧಿಪತಿ ಇರಬೇಕು, ಅದು ಈ ಅಗ್ನಿ ಆಗಿರಲ್ಲ. ನೇರಣ ನಿನಗೆ ಜೀವದಾನ ಮಾಡಬೇಕಣೋ. ಇಲ್ಲವಾದರೆ ನಿನ್ನನ್ನು ಇಷ್ಟೊತ್ತಿಗೆ ಯಮಲೋಕದ ಹಾದಿ ಹಿಡಿಸುತ್ತಿದ್ದೆ ಮಗನ. ಬದುಕಿತು ಈ ನಿನ್ನ ಜೀವ. ಮುಂದೆ ನಿನ್ನ ಸಾವಿನ ದರ್ಶನ ಮಾಡಲು ಯಮನಾಗಿ ಬರುವೆ. సరైన సింహం తగినంత వరకు ప్రతి వేటగాడు మగాడారా.
నాకు నీళ్ళ సమయం లేదు, వంట పెరుగుతుంది, చావంటే అస్సలు భయం లేదు. బై బర్త్ డెత్ నే గెలిచొచ్చా. ఒక నా కొడుకు టైమింగ్ ఉంటే టైమింగ్ లేదు, ట్రైనింగ్ ఉంటే టైమింగ్ లేదు. సరిగ్గా పుట్టినాడు సరైన మగాడు ఒక్కడ కూడా ತಗಲದು ನೀ ಅಬ್ಬ. ಹೋಗುತ್ತೇನೆ ಕಣೋ, ನಾನು ಈಗ ಹೋಗುತ್ತೇನೆ. ಆದರೆ ಮುಂದೆ ನಿನಗೆ ಕಾದಿದೆ ಮಹಾಮಾರಿಯ ದರ್ಶನ. ಹೋಗಲು ಬಚ್ಚ ಹೋಗ. ಬಗಲ ನಾಯಿ ಎಂದಿಗೂ ಕಚ್ಚಲ್ಲ, ಕಚ್ಚಿದರೆ ಹಲ್ಲು ಕೇಳದೆ ಬಿಡುವನಲ್ಲ. ಈ ಭಯ ಲೇಮಲ್ಲ. ಆ ಸೊಬಕಿನ ಯಾರದಂತಿರುವ ಸುರ ಸುಂದರಿ ಕೈಗೆ ಸಿಕ್ಕ ಬೇಟೆಯನ್ನು ಬಲಿ ಪಡೆದ ಪಾರು ಮಾಡಿದ ಆ ಪರೋಪಕಾರಿ ರವಿ. ಲೇ ರವಿ, ನಿನಗೆ ಕಾದಿದೆ ಕಣ ಯಮಗಂಡ ಅಂತರ. ನಾನು ಇಷ್ಟಪಟ್ಟ ಹಕ್ಕಿ ನನಗೆ ಮಾತ್ರ ಸ್ವಂತ. ಯಾರವಿ ಬರುವೆ ಕಣ, ನಿನ್ನ ಪಾಲಿಗೆ ಯಮನಾಗಿ ಬರುವೆ. ಅಲ್ಲಿವರೆಗೂ ನೆಮ್ಮದಿಯಿಂದ ಉಸಿರಾಡುತ್ತೇನೆ ಮಗನ. ಸಾಹೇಬ್ರೆ, ನಿಮ್ಮ ಕೋಪ ಒಳ್ಳೇದಲ್ಲರೇ. ನಿಮಗೆ ಕೋಪ ಬಂದರೆ ನನಗೆ ತುಂಬಾ ಭಯವಾಗ್ತದೆ ಸಾಹೇಬ್ರೆ. ಮೊದಲು ಇಲ್ಲಿಂದ ಹೊರಟು ಹೋಗೋಣ ಬರ್ರಿ ಸಾಹೇಬ್ರೆ. ಅವಳೆಲ್ಲಿ ಇರುವಳು ಹುಡುಕಾಡಿಕೊಂಡು ಬರ್ತೀನಿ. ಆಯ್ತು ಮಲ್ಲ, ನೀನಿನ್ನು ಆ ಕಾರ್ಯ ಸಿದ್ಧತೆ ಕಳಿಸು, ನಾನಿನ್ನು ಬರುತ್ತೇನೆ. ಯಾರಾದ್ರೂ 100 ರೂಪಾಯಿ ಕೊಟ್ಟು ಬಿಡ್ತೀವಿ ಅಂದ್ರೆ ಸಾಕು. ಕಾಲ್ ಕೆರೆದು ಡಿಕ್ಕಿ ಹಾಕಿ ಮನದಾಳದ ಮನಸ್ಸು ಚಂಚಲ ಮಾಡಿ ಮೋಸ ಮಾಡಿದ ಮಂಗು ಜಾತಿಗಿಂತ ಕಮ್ಮಿ ಇಲ್ಲ ಈ ನನ್ನ ಹಳ್ಳಿ ಹುಡುಗ. ಈ ನನ್ನ ಹಳ್ಳಿ ಹುಡುಗರಾಟ ಹೀಗಿರುವಾಗ ಹಳ್ಳಿಯಿಂದ ಡೆಲ್ಲಿಯವರೆಗೂ 7 ಖಂಡ ಪ್ರಪಂಚದವರೆಗೂ ಈ ಮಲ್ಲನ ಹೆಸರು ಕೇಳಿದರೆ ಸಾಕು. ಹಾಲು ಕುಡಿಯುವ ಹಸು ಕೊಸು ಕೇಳಿದ್ರು ಹೇಳ್ತಾರೆ ಈ ನನ್ನ ರೌಡಿ ರಾಜ್ಯದ ದರ್ಬಾರ್. ಈ ಮಲ್ಲನ ವಿಷಯಗಳೆಂದ್ರೆ ಈ ಊರಿನಲ್ಲಿ ಯಾವ ಹೆಣ್ಣಿಗೂ ಕೇಳಿದ್ರು ಅಲ್ಲೇ ಮುಗಿಸಿಬಿಡ್ತೇನೆ. ಯಾಕಂದ್ರೆ ಗಂಟೆದ ಬಂಟ ಅಕ್ಕಿ ಸಾಹೇಬ್ರು ನನ್ನ ಬೆನ್ನಿಂದಿರ್ಬೇಕಾದ್ರೆ ನನಗಿನ್ನು ಯಾರು ಸಾಟಿ ಆದವರಿಲ್ಲ ಅಂತ ಗಂಡು ಗವಾಯಿಗೆ ಮಟ್ಟ ಹಾಕಿ ನಾನು ಇಷ್ಟಪಟ್ಟಿರುವ ಚೆಲುವೆ ಚಿತ್ತಾರ ಜೊತೆಗೊಳ್ಳಲೇಬೇಕು. ಹುಡುಗಿ ನೀನು ಮಾಲಾಶ್ರೀ ಪೀಸ ಬೇಡ ಬೇಡ ನಿನ್ನ ಚಕ್ಕ ಡ್ಯಾನ್ಸ. ಹುಡುಗಿ ನೀನು ಮಾಲಾಶ್ರೀ ಪೀಸ ಬೇಡ ಬೇಡ ನಿನ್ನ ಚಕ್ಕ ಡ್ಯಾನ್ಸ. ಸೂರ್ಯ ಕೆಂಪಾದಂಗ ಸಂಜೆ ತಂಪಾದಂಗ ಅತ್ತಿತ್ತ ಸುತ್ತ ಮುತ್ತ ಟೆನ್ನಿಸ್ ಸ್ಯಾನಿಯ ಇವಳೇನು ಕಮ್ಮಿಯ ಬಕ್ಕಿ ಶಾಟ್ ಮಾಡಿದರೆ ಗ್ರೌಂಡ್ ಎಲ್ಲ ಕ್ಯಾಮರೆ. ಜೋಕೆ ನಾನು ಬಲ್ಲೆ
ಸಿಗದೆ ನಿನ್ನ ಜೋಡಿ ಮಾತಾಡೋದೈತಿ. ಉಳಿಗೆಯಲ್ಲಿ ಸಿಗದೆ ನಿನ್ನೊಳಗ ಸಿಗುವದ ಪ್ರೀತಿ ಮನಸ್ಸಿನೊಳಗ ಬಾಳೈತಿ. ನಿನ್ನ ಜೀವ ಪ್ರೇಮವಾಗಿ ಬೆರೆತೈತಿ. ನಿನ್ನ ಮರೆತ ಹೆಂಗೆ ಇರಲಿ ಒಳಗೆ ಸೇರಿದರೆ ಗುಂಡು ನೀ ಯಾರ ಯಾವ ಊರ ನೀ ಯಾರ ಯಾವುದನ್ನ ಊರ ಗೊತ್ತ ಸಿಕ್ಕಿಲ್ಲ ನೋಡಕ್ಕೆ ಬಂದೆ ನಮ್ಮ ನೋಡಕ್ಕೆ ಬಂದೆ ನಮ್ಮ ಬರಲಿಲ್ಲ ಗಿಡ್ಡೆ ಬರ್ತಾಳ ನಾಡ ಹೈಸ್ಕೂಲ ಬೆಟ್ಟ ಗಿಡ್ಡೆ ಬರ್ತಾಳ ನಾಡ ಹೈಸ್ಕೂಲ ಬೆಟ್ಟ ಸಂಜಾಗ ಬಂದರೆ ಬರ್ತಾಳ ಪಾಠ. ಹೈಸ್ಕೂಲ ಬೆಟ್ಟ ಸಂಜಾಗ ಬಂದರೆ ಮಾಡ್ತಾಳ ಪಾಠ. ಕಣ್ಣೈತೆ ನೋಟ ಕಣ್ಣೈತೆ ನೋಟ ಗಿಡ್ಡೆ ಬರ್ತಾಳ ನಾಡ ಹೈಸ್ಕೂಲ ಬೆಟ್ಟ. ಯಪ್ಪ 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 ನನ್ ಕಷ್ಟ ಕೇಳೋರು ಈ ಊರಲ್ಲಿ ಯಾರು ಇರದೇ ಇಲ್ವಾ ಗಂಡಸ್ರು ಅಂತೀನಿ. ಯಪ್ಪ ನನಗಂತೂ ಸಾಕಾಗೋಗೈತ್ ನೋಡ್ರಿ. ಫೋನನ್ನು ಇಷ್ಟಮಾಯಿದೆ ನಿಮ್ಮ ಸುಡಿ ಲೊಕೇಶನ್ ಲೇ ಕೂಸೆ ನಾನು ಇದೀನಿ ಕಣಲೆ ಇಂದಿಗೋ ಎಂದೆಂದಿಗೋ ಈ ರೀತಿ ಮಾತನಾಡಬೇಡ. ನಿನಗೇನ್ ಬೇಕು ಕೇಳ ಕೊಡ್ತೀನಿ ಲೇ. ಅಯ್ಯೋ ನನ್ನ ಬಾಳಿನ ಸರದಾರ ನನ್ನ ಹಮ್ಮೀರ ನನ್ನ ಹಣೆಗಿರೋ ತಿಲಕ ನೀನೇ ಕಣೋ. ನಾನ್ ನಿನ್ಗೆ ಅಂತ ಗೊತ್ತು, ಅದಕ್ಕೆ ನಾನು ಯಾವ್ದಕ್ಕೂ ಎದುರ್ಕೊಳ್ಳಲ್ಲ ನೋಡು. ಏನ್ ಬೇಕು ಕೇಳ ಕೊಡ್ತೀನಿ. 10 ಕೆಜಿ ಬಂಗಾರ ಕೊಡಲಿ. ಅಯ್ಯೋ ನಿನ್ ಸಿರಿ ಸಂಪತ್ತು ಏನು ಬೇಡ ನೋಡು ನನಗೆ. ಮತ್ತೇನ್? ಬಂಗಾರ ಬೆಳ್ಳಿ ತಂದ್ಕೊಟ್ರೆ ಸಾಕು ನೋಡು. ಇಷ್ಟೇನ ಚಂದ್ರೆ ನಾನಿನ್ನೇನೋ ಕೇಳ್ತೆ ಅಂತ ತಿಳಿದುಕೊಂಡಿದ್ದಲ್ಲಿ. ಅಲ್ಲ ಬಂಗಾರ ಬೆಳ್ಳಿ ಕೇಳಿದ ತಕ್ಷಣ ನೀನ್ ಏನಾದ್ರೂ ತಾಳಿ ಇಲ್ಲ ಕಾಲುಂಗ ತಂದ್ಕೊಟ್ರೆ ನಾನು ಒಪ್ಪಂಗಿಲ್ಲ ನೋಡು. ನನ್ ಬೇರೆ ಏನಾದ್ರೂ ತಂದ್ಕೊಟ್ರೆ ನಂದೆಲ್ಲ ನಿಂದೆ ನೋಡು. ಓ ನನ್ನ ಚಂದ್ರಲೋಕದ ಚಂದ್ರಕಲ ನೀನು ನನಗೆ ಬೇಕು ಕಣಲಿ. ನೀನಿಲ್ಲದ ಜೀವನ ನನಗೆಂದಿಗೂ ಬೇಡ. ನೀವು ಆ ಅಗ್ನಿಯ ತೆಂಗು ಹಚ್ಚಿದ ಬೊಂಬೆಯಂತೆ ಅವನ ಆಟವನ್ನು ಉಟ್ಟಾಡಿಸಿ ನಿನ್ನ ಶೀಲದ ಶಿಖರಕ್ಕೆ ಮುಂದೆ ನಾನಾಗಿರ್ತೀನಿ ನೋಡಲಿ. ಹಾ ಹೌದಾ ಮಾವ, ನಿನಗೇನ್ ಬೇಕು ಕೇಳಿ ನಂದೆಲ್ಲ ನಿಂದೆ. ನಾನು ನಿನ್ಗೇನ್ ಕೇಳ್ತೀಯ ಅದನ್ನೆಲ್ಲ ಕೊಟ್ಬಿಡ್ತೀನಿ ನೋಡು. ಅಟ್ಲೆತಿ ನಿಂದ ಅಷ್ಟೇನಾ? ನಾನಿನ್ನೇನೋ ಕೇಳ್ತೆ ಅಂತ ತಿಳಿದುಕೊಂಡಿದ್ದೆ. ಅದು ಯಾವ ಊರಿಗೆ ಫೋನ್ ಅಂತ ಲೊಕೇಶನ್ ಪಾಸ್ ಸಿಗ ನಿನ್ನ ಕಿವಿಗೆ ಕಿವಿ ಓಲೆ, ಹಾಗೆ ಒಂದು ಒದ್ದಾದ ಮಗ್ಗಿನ ಜಡೆ, ಹಾಗೆ ಬಂಗಾರದ ಬಳೆ, ಹಾಗೆ ಒಂದು ಹಣೆಗೆ ಲಕ್ಷಣವಾದ ಬೊಟ್ಟು, ಹಾಗೆ ನಿನ್ನ ಕಾಲಿಗೆ ಕಾಲುಂಗುರ, ಇವೆಲ್ಲ ತಳಿಸ್ತೀನಿ ನೋಡೆ ಚಂದ್ರ. ಓ ನೀನೇನಾದ್ರೂ ಸಚಿನ್ ಇಲ್ಲ ವಿರಾಟ್ ಕೊಹ್ಲಿನ ಇಲ್ಲ ಧೋನಿನ ಈ ಸತಿ ಕಪ್ ಅಂತೂ ನಂದೆ ನೋಡು IPL ಅಲ್ಲಿ. ಅಂದಂಗೆ ಮಲಗಿರೋ ಅಂಕಲ್ ಮಕ್ಕಳಿಗೆಲ್ಲ ಕೂಗಿ ಕೂಗಿ ಹೇಳ್ತೇವೆ, ಈ ಸಲ ಕಪ್ ಎತ್ತುತ್ತೇವೆ. ಸರಿ ಆಯ್ತು, ನಾನಂತೂ ಬೌಲಿಂಗ್ ಮಾಡಕ್ ರೆಡಿ ಇದ್ದೀನಿ, ಬ್ಯಾಟಿಂಗ್ ಮಾಡಕ್ ರೆಡಿ ಇದೆಯಾ ತಾನೆ? ನಾವು ಬ್ಯಾಟಿಂಗ್ ಆಡಕ್ ರೆಡಿ ಆಗಿದ್ದೀವಿ, ನೀವು ಬೌಲಿಂಗ್ ಮಾಡಕ್ ರೆಡಿ ಆಗಿದ್ದೀರಾ? ನಾನ್ ರೆಡಿ, ಇವಾಗ ನನಗೆ ತುಂಬಾ ಖುಷಿ ಆಯ್ತು. ನಮ್ದು ಬ್ಯಾಟ್ ಬೇರೆ ಸ್ಟೇಡಿಯಂ ಆಚೆಗೆ ಹೊಡಿಯೋದು ಪರವಾಗಿಲ್ಲ ಅನುಭವಿಸ್ಬೇಕು ನೋಡು. ಪರವಾಗಿಲ್ಲ, ನಾವು ರೆಡಿ. RCB ಗೆಲ್ಲುತ್ತೆ ಅಂದ್ರೆ ನಾವು ರೆಡಿ. ನಾವು ready.
ಠಠಠಠ